ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ನಲ್ಲಿ 5 ಅಂಕಕ್ಕೆ ಕೇಳುವಂತ ಥಿಯರಿ ಏನಿದೆ ಟ್ರೂ ಆರ್ ಫಾಲ್ಸ್ ಅದನ್ನ ಯಾವ ರೀತಿ ಪ್ರಶ್ನೆಗಳಿರುತ್ತೆ, ಯಾವ ರೀತಿ ಉತ್ತರವನ್ನ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಎರಡು ಎಕ್ಸಾಂಪಲ್ ಮೂಲಕ ಇದನ್ನ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಟ್ರೂ ಆರ್ ಫಾಲ್ಸ್ ಕ್ವಶನ್ ಹೇಗಿರುತ್ತೆ ಅಂದ್ರೆ, ಸ್ಟೇಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ದ ಟ್ರೂ ಆರ್ ಫಾಲ್ಸ್. ಇವು ಕೊಟ್ಟಿರುವಂತ ವಾಕ್ಯಗಳು ಸರಿಯಾಗಿದೆನೋ ತಪ್ಪಾಗಿದೆನೋ ತಿಳಿಸಿ ಅಂತ ಕೊಟ್ಟಿರ್ತಾರೆ. ಹೆಡ್ಡಿಂಗು 5 ಸೆಂಟೆನ್ಸ್ ಕೊಟ್ಟಿರ್ತಾರೆ, ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಇರುತ್ತೆ. ಟೋಟಲ್ 5 ಸೆಂಟೆನ್ಸ್ಗೆ 5 ಮಾರ್ಕ್ಸ್ ಇರುತ್ತೆ. ಒಂದನೇ ಕ್ವಶನ್ ನೋಡ್ರಿ, ಇನ್ಕಮ್ ಟ್ಯಾಕ್ಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಡೈರೆಕ್ಟ್ ಟ್ಯಾಕ್ಸ್. ನಿಮ್ದು ಒಂದನೇ ಚಾಪ್ಟರ್ ಇಂಟ್ರೊಡಕ್ಷನ್ ಏನಿದೆ ಥಿಯರಿ, ಅದ್ರ ಮೇಲೆ ಕೇಳ್ತಾರೆ. ಹೆಚ್ಚಾಗಿ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಮೇಲೆ ಕೇಳ್ತಾರೆ. ಒಂದು ಯಾವ್ದಾದ್ರು ಟ್ಯಾಕ್ಸ್ ಹೆಸರು ಕೊಟ್ಟು ಅದು ಡೈರೆಕ್ಟ್ ಟ್ಯಾಕ್ಸ್, ಅದು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಯಾವ ಅಂತ ನಿಮ್ಗೆ ಗೊತ್ತಿದ್ರೆ ಆಟೋಮೆಟಿಕ್ ಆಗಿ ನೀವು ಇದನ್ನ ಟ್ರೂ ಆರ್ ಫಾಲ್ಸ್ ಕಂಡುಹಿಡಿಬಹುದು. ಸೊ ಇನ್ಕಮ್ ಟ್ಯಾಕ್ಸ್ ಏನಿದೆ ಇದು ಡೈರೆಕ್ಟ್ ಟ್ಯಾಕ್ಸ್, ಹೌದು ಟ್ರೂ. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ನಾವು ನೇರವಾಗಿ ತುಂಬ್ತೀವಿ. ಅದೇ GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಸೇಲ್ಸ್ ಟ್ಯಾಕ್ಸ್ ಇವುಗಳನ್ನ ನಾವು ನೇರವಾಗಿ ತುಂಬೋದಿಲ್ಲ. ಅದನ್ನ ಪ್ರಾಡಕ್ಟ್ ನ ಕಂಪನಿಯವರು ನಮ್ಮ ಪರವಾಗಿ ತುಂಬ್ತಾರೆ. ನಾವು ಪ್ರಾಡಕ್ಟ್ ಖರೀದಿ ಮಾಡುವಾಗ ಬೆಲೆಯಲ್ಲಿ ಕೊಡ್ತೀವಿ, ಪ್ರೈಸ್ ನಲ್ಲಿ ಸೇರಿಸಿ ಟ್ಯಾಕ್ಸ್ ಅಮೌಂಟ್ ನ ಕೊಡ್ತೀವಿ, ಪೇಮೆಂಟ್ ನ ಕಂಪನಿಯವರು ಮಾಡ್ತಾರೆ. ಆದ್ರೆ ಇನ್ಕಮ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಮುನ್ಸಿಪಲ್ ಟ್ಯಾಕ್ಸ್ ನ ಅಂದ್ರೆ ಮನೆ ಮೇಲೆ ಕಟ್ಟುವಂತ ಟ್ಯಾಕ್ಸ್ ಇರ್ಬೋದು, ನಮ್ಮ ಆಸ್ತಿ ಮೇಲೆ ಕಟ್ಟುವಂತ ಟ್ಯಾಕ್ಸ್ ಇರ್ಬೋದು, ನಮ್ಮ ಆದಾಯದ ಮೇಲೆ ಕಟ್ಟುವಂತ ಟ್ಯಾಕ್ಸ್ ಇರ್ಬೋದು. ಇನ್ಕಮ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಮುನ್ಸಿಪಲ್ ಟ್ಯಾಕ್ಸ್ ಇವೆಲ್ಲ ಡೈರೆಕ್ಟ್ ಟ್ಯಾಕ್ಸ್ ಗೆ ಎಕ್ಸಾಂಪಲ್. ಸೇಲ್ಸ್ ಟ್ಯಾಕ್ಸ್ ಮತ್ತೆ GST ಇವು ಇಂಡೈರೆಕ್ಟ್ ಟ್ಯಾಕ್ಸ್ ನ ಎಕ್ಸಾಂಪಲ್ಸ್. ಸೊ ಇಲ್ಲಿರೋದು ಇನ್ಕಮ್ ಟ್ಯಾಕ್ಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಡೈರೆಕ್ಟ್ ಟ್ಯಾಕ್ಸ್. ಕರೆಕ್ಟ್, ಇನ್ಕಮ್ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸ್. ಸೊ ಇದ್ರ ಆನ್ಸರ್ ಏನಿದೆ ಟ್ರೂ. ಥಿಯರಿ ಒಂದನೇ ಚಾಪ್ಟರ್ ಇಂಟ್ರೊಡಕ್ಷನ್ ಮೇಲೆ ಒಂದು ಬರುತ್ತೆ ಈ ಟ್ರೂ ಆರ್ ಫಾಲ್ಸ್. ಅಗ್ರಿಕಲ್ಚರ್ ಇನ್ಕಮ್ ಅರ್ನ್ಡ್ ಇನ್ ಪಾಕಿಸ್ತಾನ್ ಫುಲ್ಲಿ ಎಕ್ಸಾಮ್ಡ್. ಸೊ ಅಗ್ರಿಕಲ್ಚರ್ ಇನ್ಕಮ್ ಈ ಸೆಕೆಂಡ್ ಚಾಪ್ಟರ್ ಏನಿದೆ ನಿಮ್ದು ರೆಸಿಡೆನ್ಷಿಯಲ್ ಸ್ಟೇಟಸ್ ಚಾಪ್ಟರ್ ನಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇನ್ಕಮ್ ಇಂಡಿಯಾದಲ್ಲಿ ಅರ್ನ್ ಆಗಿದೆ, ರಿಸೀವ್ ಆಗಿದೆ, ಈ ಪ್ರಾಬ್ಲಮ್ ಏನಿದೆ ಅದ್ರ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಕೊಟ್ಟಿರೋದು ಅಗ್ರಿಕಲ್ಚರ್ ಇನ್ಕಮ್ ಇಂಡಿಯಾದಲ್ಲಿದ್ರೆ ಎಕ್ಸಾಮ್ಡ್, ಇಲ್ಲಿ ಕೊಟ್ಟಿರೋದವರು ಪಾಕಿಸ್ತಾನ್. ಒಂದು ಕಾಲಮ್ಗೆ ಅಮೌಂಟ್ ಹಚ್ತೀವಿ ಆರ್ಡಿನರಿ ರೆಸಿಡೆಂಟ್ಗೆ. ಸೊ ಇಲ್ಲಿ ಎಕ್ಸಾಮ್ಡ್ ಕೊಟ್ಟಿರೋದು ತಪ್ಪಾಗಿದೆ, ಆದ್ರಿಂದ ಫಾಲ್ಸ್. ಎರಡನೇ ಟೈಪ್ ಕ್ವಶನ್ ಏನ್ ಬರುತ್ತಂದ್ರೆ, ನೀವು 10 ಮಾರ್ಕ್ಸ್ ಗೆ ಬಿಡಿಸುವಂತ ಗ್ರಾಸ್ ಟೋಟಲ್ ಇನ್ಕಮ್ ಪ್ರಾಬ್ಲಮ್ ಏನಿದೆ ಅದರಲ್ಲಿನೇ ಒಂದು ಸೆಂಟೆನ್ಸ್ ಇಲ್ಲಿ ಬರುತ್ತೆ. ಈಗ ಕಂಟ್ರೋಲ್ ಫ್ರಮ್ ಇಂಡಿಯಾ, ಬಿಸ್ನೆಸ್ ಕಂಟ್ರೋಲ್ ಫ್ರಮ್ ಇಂಡಿಯಾ 2 ಕಾಲಮ್ಗೆ ಅಮೌಂಟ್ ಹಚ್ಚಬೇಕು. ಅವ್ರು ಏನಂದಿರ್ತಾರೆ ಎಕ್ಸಾಮ್ಟ್ ಅಂತ ಕೊಟ್ಟಿರ್ತಾರೆ, ತಪ್ಪದು. 2 ಕಾಲಮ್ಗೆ ಅಮೌಂಟ್ ಹಚ್ತೀವಿ. ಈ ರೀತಿಯಾಗಿ ಬಿಡಿಸೋದು. ಸಿ ಅಡ್ಜಸ್ಟ್ಮೆಂಟ್ ನೋಡಿ, ಆನ್ಯುವಲ್ ವ್ಯಾಲ್ಯೂ ಆಫ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟೀಸ್ ನಿಲ್. ಸೊ SOP LOP ಹೌಸ್ ಪ್ರಾಪರ್ಟಿಯಲ್ಲಿ ಲೆಟ್ ಔಟ್ ಪ್ರಾಪರ್ಟಿ, ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ ಇರುತ್ತೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಆನ್ಯುವಲ್ ವ್ಯಾಲ್ಯೂ ನಿಲ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ. ಯಾಕಂದ್ರೆ SOP ನಲ್ಲಿ ನಾವು ಫುಲ್ ಹೌಸ್ ಡೀಟೇಲ್ಸ್ ನ ಆನ್ಸರ್ ಬಿಡಿಸೋದಿಲ್ಲ, ಬರೀ ಇಂಟ್ರೆಸ್ಟ್ ತಗೋತೀವಿ. LOP ಆದ್ರೆ ಪೂರ್ತಿ ಹೌಸ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ಸ್ಟಾರ್ಟಿಂಗ್ ನಿಂದ. ನೆಟ್ ಆನ್ಯುವಲ್ ವ್ಯಾಲ್ಯೂ ಕಂಡುಹಿಡಿತೀವಿ, ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕಂಡುಹಿಡಿತೀವಿ, ಆಮೇಲೆ ಡಿಡಕ್ಷನ್ ಮಾಡ್ತೀವಿ, ಹೌಸ್ ಪ್ರಾಪರ್ಟಿ ಇನ್ಕಮ್ ಕಂಡುಹಿಡಿತೀವಿ. ಆದ್ರೆ SOP ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಯಲ್ಲಿ ಏನಿರುತ್ತೆ, ನೇರವಾಗಿ ಇಂಟ್ರೆಸ್ಟ್ ಹೋಗ್ತೀವಿ, ಅಲ್ಲಿ ಯಾವುದೇ ವ್ಯಾಲ್ಯೂ ಇರುವುದಿಲ್ಲ. ಆದ್ರಿಂದ ಇದು ಕರೆಕ್ಟ್ ಆಗಿದೆ, ನಿಲ್ ಅಂದಿದ್ದು ಕರೆಕ್ಟ್. ಸೊ ಟ್ರೂ ಅಂತ ಬರಿತೀವಿ. ಸಿ ಅಡ್ಜಸ್ಟ್ಮೆಂಟ್. ಫೈನ್ ಈಸ್ ಅಲೋಯಬಲ್ ಎಕ್ಸ್ಪೆಂಡಿಚರ್. ಸೊ ಬಿಸ್ನೆಸ್ ಇನ್ಕಮ್ ನಲ್ಲಿ ಒಂದು ಪ್ರಶ್ನೆ ಕೊಡ್ತಾರೆ. ಸೊ ಬಿಸ್ನೆಸ್ ನಲ್ಲಿ ಡಿಸ್ಅಲೌಡ್ ಇನ್ಕಮ್ ಅಂಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ಅದರಲ್ಲಿ ಒಂದು ಉದಾಹರಣೆ ಕೊಟ್ಟು ಇದು ಸರಿನಾ ಅಂತ ಕೇಳಿರ್ತಾರೆ. ಇಲ್ಲಿ ಕೊಟ್ಟಿರೋ ಫೈನ್ ಏನಿದೆ ಅಲೋಯಬಲ್ ಎಕ್ಸ್ಪೆನ್ಸಸ್ ಸರಿಯಾದ ಉತ್ತರ ಅಲ್ಲ, ಆದ್ರಿಂದ ಫಾಲ್ಸ್. ಸೊ ಫೈನ್ ದಂಡ ವಿಧಿಸಿದ್ರೆ ಅದು ಒಂದು ಎಕ್ಸ್ಪೆನ್ಸಸ್ ಅಲ್ಲ, ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ, ಫೈನ್. ನೆಕ್ಸ್ಟ್ ಐದನೇದ್ದು ಎಂಟರ್ಟೈನ್ಮೆಂಟ್ ಅಲೋವೆನ್ಸಸ್ ಈಸ್ ಅಲೌಡ್ ಬೈ ಡಿಡಕ್ಷನ್ ಫಾರ್ ಆಲ್ ಎಂಪ್ಲಾಯೀಸ್. ಸೊ ಇದೇನಿದೆ ಇನ್ಕಮ್ ಫ್ರಮ್ ಸ್ಯಾಲರಿ ಮೇಲೆ ಕೊಟ್ಟಿದ್ದಾರೆ ಒಂದು ಕ್ವಶನ್ ನ. ಎಂಟರ್ಟೈನ್ಮೆಂಟ್ ಅಲೋವೆನ್ಸಸ್ ಯಾರಿಗೆ ರಿಡಕ್ಷನ್ ಗೆ ಅಲೋ ಇದೆ, ಗೌರ್ಮೆಂಟ್ ಎಂಪ್ಲಾಯಿಗೆ ಅಷ್ಟೇ ಅಲೋ ಇರುತ್ತೆ. ಇಲ್ಲಿರೋದೇನಂತ ಹೇಳಿದ್ದಾರೆ ಆಲ್ ಎಂಪ್ಲಾಯಿ, ಇದು ಕೂಡ ತಪ್ಪಾಗಿದೆ. ಆದ್ರಿಂದ ಉತ್ತರ ಫಾಲ್ಸ್ ಆಗುತ್ತೆ. ಒಂದು ಇನ್ಕಮ್ ಫ್ರಮ್ ಸ್ಯಾಲರಿ, ಒಂದು ಇನ್ಕಮ್ ಫ್ರಮ್ ಬಿಸ್ನೆಸ್, ಒಂದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಒಂದು ಗ್ರಾಸ್ ಟೋಟಲ್ ಇನ್ಕಮ್ ನಲ್ಲಿ ಬರುವಂತ ಐಟಮ್, ಒಂದು ಥಿಯರಿ ಮೇಲೆ ಅಂದ್ರೆ ಇಂಟ್ರೊಡಕ್ಷನ್ ಚಾಪ್ಟರ್ ನಲ್ಲಿ. ಇವು 5 ಮೇಲೆ ಒಂದೊಂದು ಸೆಂಟೆನ್ಸ್ ಕೊಡ್ತಾರೆ. ನೀವು ಬಿಡಿಸುವಂತ ಲೆಕ್ಕದ ಫಾರ್ಮೆಟ್ ನ ಸೆಂಟೆನ್ಸೇ ಇರುತ್ತೆ. ಸೊ ಇದನ್ನ ನೀವು ಟ್ರೂ ಆರ್ ಫಾಲ್ಸ್ ಮೂಲಕ ಆನ್ಸರ್ ಬರೀಬಹುದು. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೆಕೆಂಡ್ ಒನ್, ಸ್ಟೇಟ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಟ್ರೂ ಆರ್ ಫಾಲ್ಸ್. ಕೆಳಗಡೆ ಕೊಟ್ಟಿರುವಂತಹ ವಾಕ್ಯಗಳು ಸರಿಯಾಗಿದೆನಾ ತಪ್ಪಾಗಿದೆನಾ ಉತ್ತರಿಸಬೇಕಾಗಿದೆ. ಎ ಸೆಂಟೆನ್ಸ್ ಏನಿದೆ, ಇನ್ಕಮ್ ಟ್ಯಾಕ್ಸ್ ಪೇಡ್ ಈಸ್ ಡಿಸ್ಅಲೋಯಬಲ್ ಎಕ್ಸ್ಪೆಂಡಿಚರ್. ಸೊ ಇನ್ಕಮ್ ಟ್ಯಾಕ್ಸ್ ಬಿಸ್ನೆಸ್ ನಲ್ಲಿ ಅಲೋ ಇಲ್ಲ, ಅದು ಡಿಸ್ಅಲೌಡ್. ಇನ್ಕಮ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಮುನ್ಸಿಪಲ್ ಟ್ಯಾಕ್ಸ್ ಇವು ಬಿಸ್ನೆಸ್ ಇನ್ಕಮ್ ನಲ್ಲಿ ಡಿಸ್ಅಲೌಡ್. ಸೇಲ್ಸ್ ಟ್ಯಾಕ್ಸ್, GST ಅಲೋಯಬಲ್ ಟ್ಯಾಕ್ಸ್. ಅಗ್ರಿಕಲ್ಚರ್ ಇನ್ಕಮ್ ಅರ್ನ್ಡ್ ಇನ್ ಜರ್ಮನಿ ಫುಲ್ಲಿ ಎಕ್ಸಾಮ್ಡ್. ರಾಂಗ್. ಸೊ ಜರ್ಮನಿಯಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಬಂದ್ರೆ ಅದು ಟ್ಯಾಕ್ಸೇಬಲ್ ಅಮೌಂಟ್. ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಎಕ್ಸಾಮ್ಟ್ ಅಮೌಂಟ್. ಸೊ ರಾಂಗ್ ಆಗಿದೆ ಇದು ಎರಡನೇ ಸೆಂಟೆನ್ಸ್. ಕಾರ್ ಪರ್ಸ್ಕ್ಯೂಟೇಜ್ ಈಸ್ ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ಸ್ಪೆಸಿಫೈಡ್ ಎಂಪ್ಲಾಯಿ. ಕರೆಕ್ಟ್.
ಸೊ ಸ್ಪೆಸಿಫೈಡ್ ಎಂಪ್ಲಾಯಿಗಳಿಗೆ ಕಾರ್ ಪರ್ಸ್ಕೂಟೀಸ್ ಅಂದ್ರೆ ಕಾರ್ ಎಕ್ಸ್ಪೆನ್ಸಸ್ ನ ಎಂಟ್ರಿ ಮಾಡ್ತೀವಿ. ಡೆಪ್ರಿಸಿಯೇಷನ್ ಮೀನ್ಸ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಸೊ ಡೆಪ್ರಿಸಿಯೇಷನ್ ಅಂದ್ರೆ ಸವಕಳಿ, ವ್ಯಾಲ್ಯೂ ಅಸೆಟ್ ಅಂಡ್ ವ್ಯಾಲ್ಯೂ ಕಡಿಮೆ ಆಗೋದು. ಇಲ್ಲಿ ಏನಂದಿದ್ದಾರೆ ಇನ್ಕ್ರೀಸ್, ತಪ್ಪಾಗಿದೆ. ಸೊ ಫಾಲ್ಸ್ ಅಂತ ಬರೀತೀವಿ. ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಆನ್ಯುವಲ್ ವ್ಯಾಲ್ಯೂ ವಿಲ್ ಬಿ ನಿಲ್. ಸೊ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ನಿಲ್ ಆನ್ಸರ್ ಇರುತ್ತೆ, ಯಾಕಂತ ನಾನು ಲಾಸ್ಟ್ ಹೇಳಿದೆ. ಸೊ ಈ ರೀತಿಯಾಗಿ ಟ್ರೂ ಆರ್ ಫಾಲ್ಸ್ಗೆ 5 ಎಕ್ಸಾಂಪಲ್ಸ್ ನ ಕೊಟ್ಟು ನಿಮಗೆ ಸರಿನೋ ತಪ್ಪೋ ಬರಿ ಅಂತ ಹೇಳಿರ್ತಾರೆ. ಈ ಮೂಲಕ ನೀವು ಪೂರ್ತಿ ಅಂಕಗಳನ್ನ ಗಳಿಸಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನ ಕ್ವಶನ್ ಒಂದಿಗೆ ಸಿಗೋಣ. ಧನ್ಯವಾದಗಳು.